ಹೆಲ್ದಿ ಹಾರ್ಟ್. ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್, ಹೃದಯದ ಆರೋಗ್ಯಕ್ಕಾಗಿ ತಜ್ಞರು ಹೇಳ್ತಿರೋದು ಹೀಗೆ: ಹೃದಯದ ಆರೋಗ್ಯದ ಕಾಳಜಿ ವಹಿಸೋದು ತುಂಬ ಮುಖ್ಯ. ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಕಾಣಿಸಿಕೊಳ್ಳುತ್ತಿರುವ ದಿನಗಳಲ್ಲಿ ನಿಮ್ಮ ಹೃದಯದ ಕಾಳಜಿ ವಹಿಸುವುದು ಹೇಗೆ? ಇಂದಿನ ಆರೋಗ್ಯ ಪ್ರಜ್ಞೆಯ ಸಮಾಜದಲ್ಲಿ ಸ್ಥೂಲಕಾಯತೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು ಅತ್ಯುತ್ತಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ. ಬ್ರಿಟಿಷ್ ಮೆಡಿಕಲ್ ಜರ್ನಲ್ನಲ್ಲಿನ ಅಧ್ಯಯನವು ಬೊಜ್ಜು ಹೊಂದಿರದ ಜನರು ಸಹ ಹೆಚ್ಚಿನ ಮಟ್ಟದ LDL-C ಲಿಪೊಪ್ರೋಟೀನ್ ಕೊಲೆಸ್ಟರಾಲ್ ಅನ್ನು ಹೊಂದಿರಬಹುದು ಎಂದು ಸೂಚಿಸುತ್ತದೆ. ಲಿಪೊಪ್ರೋಟೀನ್ ಕೊಲೆಸ್ಟರಾಲ್ ಅನ್ನು ಸಾಮಾನ್ಯವಾಗಿ ಕೆಟ್ಟ ಕೊಲೆಸ್ಟರಾಲ್ ಎಂದು ಕರೆಯಲಾಗುತ್ತದೆ. ಪ್ರತಿಯೊಬ್ಬರೂ ನಿಯಮಿತವಾಗಿ ಕೊಲೆಸ್ಟ್ರಾಲ್ ಸ್ಕ್ರೀನಿಂಗ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಎಂದು ಬ್ರಿಟಿಷ್ ಮೆಡಿಕಲ್ ಜರ್ನಲ್ನಲ್ಲಿ ಅಧ್ಯಯನವು ಸೂಚಿಸುತ್ತದೆ. ನಿಮ್ಮ ಕೊಲೆಸ್ಟ್ರಾಲ್ ಪರೀಕ್ಷಿಸುವುದು ಮತ್ತು ನಿಯಂತ್ರಣದಲ್ಲಿ ಹೃದ್ರೋಗ ಮತ್ತು ಇತರ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ನಿರ್ಣಾಯಕವಾಗಿದೆ. 2024ರಲ್ಲಿ ಲಿಪಿಡ್ ಅಸೋಸಿಯೇಷನ್ ಆಫ್ ಇಂಡಿಯಾ LAIನಿಂದ ಇತ್ತೀಚಿನ ಮಾರ್ಗಸೂಚಿಗಳು ವೈಯಕ್ತಿಕ ಅಪಾಯಕಾರಿ ಅಂಶಗಳ ಆಧಾರದ ಮೇಲೆ ಸೂಕ್ತವಾದ LDL ಕೊಲೆಸ್ಟರಾಲ್ ಗುರಿಗಳ ವಿಧಾನವನ್ನು ಒತ್ತಿ ಹೇಳುತ್ತವೆ. ಇದು ಅತ್ಯುತ್ತಮ ಹೃದಯದ ಆರೋಗ್ಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. HT ಲೈಫ್ ಸ್ಟೈಲ್ಗೆ ನೀಡಿದ ಸಂದರ್ಶನದಲ್ಲಿ ಇಂದೋರ್ನ ಶಾಲ್ಬಿ ಆಸ್ಪತ್ರೆಯ ಅಡಿಯಾಕ್ ಸೈನ್ಸ್ ನಿರ್ದೇಶಕ ಡಾ. ಸಿದ್ಧಾಂತ್ ಜೈನ್, ಬೊಜ್ಜು ಮತ್ತು ಹೆಚ್ಚಿನ LDL-C ಮಟ್ಟಗಳ ನಡುವಿನ ಸಂಬಂಧವನ್ನು ಗುರುತಿಸುವುದು ಅತ್ಯಗತ್ಯ. ನನ್ನ ಅನುಭವದಲ್ಲಿ 60% ಜನರು ಸ್ಥೂಲಕಾಯತದಲ್ಲಿದ್ದರೂ ನನ್ನ ಬಳಿಗೆ ಬರುವ ಸುಮಾರು 50% ರೋಗಿಗಳು ಹೆಚ್ಚಿನ LDL-C ಮಟ್ಟವನ್ನು ಪ್ರದರ್ಶಿಸಿರುವುದಾಗಿ ತಿಳಿಸಿದ್ದಾರೆ. ಕಾರ್ಡಿಯಾಲಜಿ ಸೊಸೈಟಿ ಆಫ್ ಇಂಡಿಯಾದ ಇತ್ತೀಚಿನ ಮಾರ್ಗಸೂಚಿಗಳು ವ್ಯಕ್ತಿಗಳನ್ನು ಕಡಿಮೆ ಅಪಾಯ ಮತ್ತು ಹೆಚ್ಚಿನ ಅಪಾಯ ಗುಂಪುಗಳಾಗಿ ವರ್ಗೀಕರಿಸುತ್ತವೆ, ಲಿಪಿಡ್ ವಿಶ್ಲೇಷಣೆ ಪ್ರಕ್ರಿಯೆಯನ್ನು ಪ್ರಮಾಣೀಕರಿಸುತ್ತದೆ ಮತ್ತು ರೋಗ ನಿರ್ಣಯದ ನಿಖರತೆಯನ್ನು ಸುಧಾರಿಸುತ್ತದೆ ಎಂದು ಜೈನ್ ತಿಳಿಸಿದ್ದಾರೆ. ಕೆಟ್ಟ ಕೊಲೆಸ್ಟ್ರಾಲ್ ಬಗ್ಗೆ ತಿಳಿದುಕೊಳ್ಳುವುದು ಏಕೆ ಮುಖ್ಯ? ಕೊಲೆಸ್ಟ್ರಾಲ್ ಮಟ್ಟವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಮೇಲ್ವಿಚಾರಣೆ ಮಾಡುವುದು ಒಟ್ಟಾರೆ ಹೃದಯದ ಆರೋಗ್ಯಕ್ಕೆ ಪ್ರಮುಖವಾಗಿದೆ, ಏಕೆಂದರೆ LDL-C ಅಪಧಮನಿಗಳಲ್ಲಿ ಪ್ಲೇಕ್ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತದೆ, ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತದೆ. ಕೊಲೆಸ್ಟ್ರಾಲ್ ಮಟ್ಟಗಳು ಹೃದಯದ ಆರೋಗ್ಯದ ನಿರ್ಣಾಯಕ ಸೂಚಕಗಳಾಗಿವೆ ಮತ್ತು ಸಮತೋಲಿತ ಪೋಷಣೆ ಮತ್ತು ನಿಯಮಿತ ವ್ಯಾಯಾಮ ಸೇರಿದಂತೆ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಅತ್ಯಗತ್ಯ. ನಿಯಮಿತ ಲಿಪಿಡ್ ಮತ್ತು LDL-C ಸ್ಕ್ರೀನಿಂಗ್ಗಳು ಅತ್ಯಗತ್ಯ, ಏಕೆಂದರೆ ಈ ತಪಾಸಣೆಗಳನ್ನು ನಿರ್ಲಕ್ಷಿಸುವುದರಿಂದ LDL-C ಮಟ್ಟವನ್ನು ಕಂಡುಹಿಡಿಯಲಾಗದೆ ಹೃದ್ರೋಗದ ಅಪಾಯವನ್ನು ಗಣನೀಯವಾಗಿ ಹೆಚ್ಚಿಸಬಹುದು. ಅಹಮದಾಬಾದ್ನ ಮಾರಂಗೋ CIMS ಆಸ್ಪತ್ರೆಯ ಇಂಟರ್ವೆನ್ಷನಲ್ ಮತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕಾರ್ಡಿಯಾಲಜಿಸ್ಟ್, ಲಿಪಿಡಾಲಜಿಸ್ಟ್ ಮತ್ತು ಪ್ರಿವೆಂಟಿವ್ ಕಾರ್ಡಿಯಾಲಜಿಸ್ಟ್ ಡಾ. ಮಿಲನ್ ಚಾಗ್ ಡಿಸ್ಲಿಪಿಡೆಮಿಯಾ ನಿರ್ವಹಣೆಗಾಗಿ ಇತ್ತೀಚಿನ CSI ಮಾರ್ಗಸೂಚಿಗಳು ಲಿಪಿಡ್ ಪ್ರೊಫೈಲ್ ಪರೀಕ್ಷೆಯನ್ನು 18ನೇ ವಯಸ್ಸಿನಲ್ಲಿ ಪ್ರಾರಂಭಿಸಬೇಕು ಎಂದು ಸೂಚಿಸುತ್ತದೆ. ಬೊಜ್ಜು ಇಲ್ಲದಿರುವುದು ಕಡಿಮೆ LDL-C ಮಟ್ಟವನ್ನು ಖಾತರಿಪಡಿಸುವುದಿಲ್ಲ. ಗುರಿ LDL-C ಮಟ್ಟಗಳ ನಿಯಮಿತ ಮೇಲ್ವಿಚಾರಣೆಯ ಮೂಲಕ ಆರಂಭಿಕ ಪತ್ತೆ ಹೆಚ್ಚು ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ತಡೆಯಬಹುದು ಎಂದು ಹೇಳಿದ್ದಾರೆ. ಆರೋಗ್ಯಕರ ಹೃದಯಕ್ಕಾಗಿ ಏನು ಮಾಡಬೇಕು? ಮೊದಲಿಗೆ, ಆರೋಗ್ಯಕರ ಜೀವನಶೈಲಿ, ನ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಸಮತೋಲಿತ ಆಹಾರವನ್ನು ಅಳವಡಿಸಿಕೊಳ್ಳುವುದು ಮತ್ತು ನಿಯಮಿತ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು, ವಾರಕ್ಕೆ 150 ನಿಮಿಷಗಳ ಮಧ್ಯಮ ಏರೋಬಿಕ್ ವ್ಯಾಯಾಮನಂತಹ ಅಡಿಪಾಯದ ಹಂತಗಳಾಗಿವೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ.